ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆನೇ ಹೇಳಿದ್ದೆ ನಮಗೆ ನೀರಿಲ್ಲ ಅಂತ. ಮೊನ್ನೆ ಮಧ್ಯಾಹ್ನ 2 ಗಂಟೆಗೆ ಹೋದ ನೀರು ಇನ್ನೂ ಸಹ ಇಲ್ಲ. ನಿನ್ನೆ ಇಡೀ ದಿನ ನೀರು ತುಂಬಿ ಸಾಕಾಗಿದೆ. ಅದು ಕೂಡ ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ತರಬೇಕು. ಅದು ಕೂಡ ನಮ್ಮ ಮನೆ ಇರೋದು 3rd ಫ್ಲೋರಲ್ಲಿ. ಮೇಲ್ಗಡೆ ಎತ್ಕೊಂಡು ಬರೋದೇ ದೊಡ್ಡ ಸಾಹಸ. ಇಲ್ಲಿ ನೋಡಿ, ಪಾತ್ರೆಗಳ ರಾಶಿ ಬಿದ್ದಿದೆ. ಇದು ಯಾವುದು ಅಂದರೆ ಕಿಚನ್ ಕೌಂಟ್ರ್ ಕೂಡ ಕ್ಲೀನ್ ಮಾಡಲಿಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ನನ್ನ ಮಿಕ್ಸರಲ್ಲಿ ಹಾಗೇ ಇದೆ. ಅಂದರೆ ಕ್ಲೀನ್ ಮಾಡಲಿಕ್ಕೆ ನೀರೇ ಇಲ್ಲ. ನಾವು ಸ್ನಾನಕ್ಕೋಸ್ಕರ ಒಂಚೂರು ತರ್ತೀವಿ, ಮತ್ತು ನಮಗೆ ಅಡುಗೆ ಮಾಡಲಿಕ್ಕೆ ಅಂತ ತುಂಬಾ ಕಷ್ಟ ಆಗ್ತದೆ. ನಾನು ನೋಡಿ, ಇದು ಒಣಗಿಸ್ಲಿಕ್ಕೆ ಅಂತ ಎಲ್ಲ ಜೀರಿಗೆ, ಕೊತ್ತಂಬರಿ ಇದೆಲ್ಲ ಹಾಕಿದ್ದೆ. ಅದರ ಡಬ್ಬ ತೊಳಿಲಿಕ್ಕೆ ಹಾಕಿದ್ದೇನೆ, ಅದು ಕೂಡ ತೊಳಿಲಿಕ್ಕೆ ನೀರಿಲ್ಲ. ಎಲ್ಲ ಪಾತ್ರೆ ರಾಶಿ ಬಿದ್ದಿದೆ. ಇಲ್ಲಿ ನೋಡಿ, ಬಟ್ಟೆಗಳ ರಾಶಿ ನೋಡಿ. ಅಂದರೆ ನೀರಿಲ್ದಿದ್ರೆ ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ನೋಡಿ, ಬಾತ್ರೂಮಲ್ಲೂ ಅಷ್ಟೇ, ಬಾತ್ರೂಮ್ ಕೂಡ ತೊಳಿಲಿಲ್ಲ. ಅಂದರೆ ತೊಳಿಲಿಕ್ಕೆ ನೀರೇ ಇಲ್ಲ. ತುಂಬಾ ಕಷ್ಟ ಆಗಿಬಿಟ್ಟಿದೆ. ನೀರಿಲ್ದಿದ್ರೆ ಹೇಗೆ ದಿನ ತೆಗೆಯೋದಂತಲೇ ಗೊತ್ತಾಗ್ತಿಲ್ಲ. ನೀರಿಲ್ಲದೆ ಎಲ್ಲ ಅಲ್ಲಲ್ಲೇ ಇದೆ. ಮನೆ ಒರೆಸ್ಲಿಕ್ಕಿಲ್ಲ. ನಾವು ಒಂಚೂರು ಅಡುಗೆಗೆ ಅಂತ ತರ್ತೀವಿ ನೀರು, ಮತ್ತೊಂಚೂರು ಸ್ನಾನಕ್ಕೆ ಅಂತ ತರ್ತೀವಿ. ಅಂದರೆ ತುಂಬ ದೂರದಿಂದ ತರಬೇಕಾಗ್ತದೆ ನೀರು. ಅದಕ್ಕೆ ತುಂಬ ಕಷ್ಟ ಆಗ್ತಿರೋದು. ಅದು ಕೂಡ ನೀರು ತರೋದು, ಇಲ್ಲಿ ತನಕ ತರೋದಕ್ಕಿಂತಲೂ ಮೆಟ್ಲು ಹತ್ಕೊಂಡು ಕೆಳಗಡೆ ಪಾರ್ಕಿಂಗಿಂದ 3rd ಫ್ಲೋರ್ ತನಕ ತರೋದೇ ಕಷ್ಟ. ಇನ್ನೂ ಕೂಡ 2 ಡೇಸ್, ಅಂದರೆ ಸೋಮವಾರ ತನಕ ಇಲ್ಲ. ಮೊನ್ನೆ 2 ಗಂಟೆಗೆ ಹೋದ ನೀರು ಹೇಗೆ ಮಾಡೋದೋ ಗೊತ್ತಿಲ್ಲ. ನಿನ್ನೆ ರಜೆ ಇತ್ತು, ಹಾಗಾಗಿ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನೀರು ತರೋದೇ ಆಗೋಯ್ತು. ಅಂದರೆ ನೀರು ತರಲಿಕ್ಕೆ ಅಂದರೆ ತುಂಬ ದೊಡ್ಡ ಪಾತ್ರೆಯಲ್ಲಿ ತರಲಿಕ್ಕೂ ಆಗಲ್ಲ. 20 ಲೀಟರ್ ಇದ್ದು ಬಿಸ್ಲರಿ ಕ್ಯಾನಲ್ಲಿ 2 ಕ್ಯಾನಲ್ಲಿ ತುಂಬಿಸ್ಕೊಂಡು ತರ್ತಿದ್ವಿ. ತುಂಬ ಕಷ್ಟ ಆಗ್ತಿತ್ತು. ಇನ್ನೆರಡು ದಿನ ಹೇಗೆ ಅಂತ ಗೊತ್ತಿಲ್ಲ. ಇವತ್ತು ವರ್ಕ್ ಕೂಡ ಇದೆ. ಹಾಗಾಗಿ ಇವತ್ತು ನೀರು ತರಲಿಕ್ಕೆ ಆಗೋದಿಲ್ಲ. ಓಕೆ, ಏನಾಗ್ತದೆ ಅಂತ ನೋಡಬೇಕು, ಯಾವಾಗ ಸರಿ ಆಗ್ತದೆ. ಸೋಮವಾರ ಬರ್ತದೆ ಹೇಳಿದ್ದಾರೆ ನೀರು. ನೋಡಿ, ಎಲ್ಲ ನನ್ನ ಹಾಗೆ ಅಲ್ಲಲ್ಲೇ ಬಿದ್ದುಕೊಂಡಿದೆ, ಎಲ್ಲ ನೀರಿಲ್ಲದೆ. ನೋಡಿ, ಎಲ್ಲ ಗೋಡೆ ಮೇಲೆ ಎಲ್ಲ ಇರೋ ಕಲೆನೂ ಒರೆಸ್ಲಿಕ್ಕೆ ಆಗ್ತಿಲ್ಲ ನನಗೆ. ನೀರಿಲ್ದಿದ್ರೆ ತುಂಬ ಕಷ್ಟ ಅಲ್ವಾ. ಓಕೆ, ನೋಡುವ ಏನಾಗ್ತದೆ ಅಂತ. ನೀರು ಬಂದ ಮೇಲೆ ನಾನು ನಿಮಗೆ ಹೇಳ್ತೇನೆ ಯಾವಾಗ ಬರ್ತದೆ ಅಂತ. ಸೋಮವಾರ ಅಂತ ಹೇಳಿದ್ದಾರೆ. ಸೋಮವಾರ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ. ಬಂದ ನಂತರ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್.